ಆಸ್ಟ್ರೇಲಿಯಾದವ್ರು ತುಂಬ ತಿಳ್ಕಾಡಿದ್ರು ವಿಕೆಟ್ ತೆಗಿಯೋಕ್ಕೆ. ಒಂದು ವಿಕೆಟ್ ತೆಗಿಯೋಕೆ ಆಗ್ತಿಲ್ಲ ಅವ್ರದ್ದು ಅಂತ ಹೇಳಿದ್ರೆ ನಿಮಗೆ ಯಶಸ್ವಿ ಜೈಸ್ವಾಲ್ ಮತ್ತೆ KL ರಾಹುಲ್ನ ಕಿತ್ತಾಕಕ್ಕೆ ಆಗ್ತಾ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ಹೇಳಿದ್ರೆ, ಭಾರತದವರು ಫಸ್ಟ್ ಟೆಸ್ಟ್ ಮ್ಯಾಚ್ ನಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ. ಯಾವ್ದ್ರ ವಿರುದ್ಧ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ವಿರುದ್ಧ. ಹೌದು, ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಡೀತಾ ಇದೆ ಆಸ್ಟ್ರೇಲಿಯಾನಲ್ಲಿ. ಫಸ್ಟ್ ಟೆಸ್ಟ್ ಮ್ಯಾಚ್ ನ ಭಾರತದವರು, ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ಆಸ್ಟ್ರೇಲಿಯಾದವ್ರನ್ನ ಸೋಲ್ಸಿರೋದು. ಸೂಪರ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಮ್ಯಾಚ್ ನ ಅಪ್ಡೇಟ್ ನಿಮ್ಗೆ ಕಂಪ್ಲೀಟ್ ಆಗಿ ಕೊಡ್ಬೇಕು ಅಂತ ಹೇಳಿದ್ರೆ, ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ತಗೊಂಡಿದ್ದು ಭಾರತ. ಫಸ್ಟ್ ಬ್ಯಾಟಿಂಗ್ ನ ತಗೊಂಡಿದ್ರು. ಸೊ ಫಸ್ಟ್ ಬ್ಯಾಟಿಂಗ್ ನ ತಗೊಂಡು ಹಾರ್ಟ್ ಅಟ್ಯಾಕ್ ಕೊಟ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರೀ 150 ರನ್ಗೆ ಆಲ್ಔಟ್ ಆಗೋದ್ರು. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಭಾರತ ಬರೀ 150 ರನ್ಗೆ ಆಲ್ಔಟ್ ಆಗೋದ್ರು. ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಂದವರೆಲ್ಲ ಬಂದ ಪುಟ್ಟ ಹೋದ ಪುಟ್ಟ. ಸೊ ಇದೇ ತರನೇ 150ಗೆ ಆಲ್ಔಟ್ ಆದಾಗಲೇ ನಾನು ಫಸ್ಟ್ ಅಂದ್ಕೊಂಡ್ಬಿಟ್ಟೆ, ಆಯ್ತು ಫಸ್ಟ್ ಮ್ಯಾಚು ಇಲ್ಲಿಗೆ ಮುಗೀತು ಅನ್ಸುತ್ತೆ. ಅವ್ರು ಬರ್ತಾರೆ, ಇನ್ನು ಸಖತ್ತಾಗಿ ಸ್ಕೋರ್ನ ಹಾಕಿ ಒಂದಿಷ್ಟು ಲೀಡ್ ಕೊಟ್ಟು ಫಸ್ಟ್ ಇನ್ನಿಂಗ್ಸ್ ಸೋಲೆಲ್ಲ ಆಗುತ್ತೆ ಭಾರತಕ್ಕೆ ಅಂದ್ಕೊಂಡ್ರೆ, ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ದು ನಮ್ಮ ಭಾರತ. ಹೆಂಗಂತ ಕೇಳಿದ್ರೆ 150 ಭಾರತದವ್ರು ಹೊಡೆದು ಅವ್ರಿಗೆ ಎಷ್ಟು ಆಲ್ಔಟ್ ಮಾಡಿದ್ರು? 100 ಚೇಂಜ್ ಅಲ್ಲಿ. ಬರೀ ಅಷ್ಟರೊಳಗಡೆ ಆಸ್ಟ್ರೇಲಿಯಾದವ್ರು ಆಲ್ಔಟ್ ಆಗೋದ್ರು. ಹೌದು, ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದು ನಮ್ಮ ಜಸ್ಪ್ರೀತ್ ಬುಮ್ರಾ ಮತ್ತೆ ಹೊಸಬ್ರು ಯಂಗ್ಸ್ಟರ್ ಹರ್ಷಿತ್ ರಾಣಾ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಸೊ ಬುಮ್ರಾ 5 ವಿಕೆಟ್ ತಗೊಂಡ್ರೆ ಹರ್ಷಿತ್ ರಾಣಾ 2 ವಿಕೆಟ್ ತಗೊಂಡ್ರು. ಇನ್ನು ಸಿರಾಜ್ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಇತ್ತು. ಸೊ ಬರೀ 104ಗೆ ಆಲ್ಔಟ್ ಮಾಡಿ, 104 ಅನ್ಸುತ್ತೆ ಆಲ್ಔಟ್ ಮಾಡಿ, ಇನ್ನ ಭಾರತದ ಹತ್ರ 48 ರನ್ಸ್ 49 ರನ್ಸ್ ಇನ್ನ ಲೀಡ್ ನಮ್ಮ ಹತ್ರ ಉಳಿತು. ಏನ್ ಸೂಪರ್ ಆಗಿತ್ತಲ್ವಾ? ಫಸ್ಟ್ ಇನ್ನಿಂಗ್ಸ್ ನಿಮ್ಗೆ ಒಂದಿನದಲ್ಲೇ ಮುಗಿದೋಗಿದೆ ಫಸ್ಟ್ ಇನ್ನಿಂಗ್ಸ್, ಆಯ್ತಾ? ನೆಕ್ಸ್ಟು ಭಾರತ ಸೆಕೆಂಡ್ ಡೇ ಬ್ಯಾಟಿಂಗಿಗೆ ಬಂದು ಒಳ್ಳೆ ಆಟನೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ನಮ್ಮ ಯಶಸ್ವಿ ಜೈಸ್ವಾಲ್ ಅಂತೂ ಅಮೇಝಿಂಗ್ ಆಗಿರೋ 150 ರನ್ಸ್ನ ಹೊಡೆದ್ರು ಅಂತ ಹೇಳ್ಬೋದು. ಆಮೇಲೆ ಅವರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಕನ್ನಡದ ಹುಡುಗ KL ರಾಹುಲ್. ಸೊ KL ರಾಹುಲ್ ಮತ್ತೆ ಯಶಸ್ವಿ ಜೈಸ್ವಾಲ್ ಸೇರಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸು. 200 ಪಾರ್ಟ್ನರ್ಶಿಪ್ ಪ್ಲಸ್ ಹೊಡೆದಿದ್ದು. ಸೊ ಲಿಟ್ರಲಿ ಒಂದು ದಾಖಲೆನೇ ಮಾಡಿದ್ರು ಅಂತ ಹೇಳ್ಬೋದು. ಆಸ್ಟ್ರೇಲಿಯನ್ ಸೀರೀಸ್ ಅದು ಪರ್ತ್ನಲ್ಲಿ ನಡೀತಿರೋ ಗೇಮ್ನಲ್ಲಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ದಿಬ್ರು. ಯಾವ ಥರ ಇತ್ತು ಅಂತ ಹೇಳಿದ್ರೆ, ಆಸ್ಟ್ರೇಲಿಯಾದವ್ರು ತುಂಬಾ ತಿಳ್ಕಾಡಿದ್ರು ವಿಕೆಟ್ ತೆಗಿಯೋಕ್ಕೆ. ಒಂದು ವಿಕೆಟ್ ತೆಗಿಯೋಕೆ ಆಗ್ತಿಲ್ಲ ಅವ್ರದ್ದು ಅಂತ ಹೇಳಿದ್ರೆ ನಿಮ್ಗೆ ಯಶಸ್ವಿ ಜೈಸ್ವಾಲ್ ಮತ್ತೆ KL ರಾಹುಲ್ನ ಕಿತ್ತಾಕಕ್ಕೆ ಆಗ್ತಾ ಇಲ್ಲ. ಆ ರೇಂಜ್ಗೆ ಸೆಕೆಂಡ್ ಡೇನ ಫಿನಿಶ್ ಮಾಡಿದ್ದು KL ರಾಹುಲ್ ಮತ್ತೆ ಯಶಸ್ವಿ ಜೈಸ್ವಾಲ್. ಆ ಸೆಕೆಂಡ್ ಡೇ ಫುಲ್ ಅವರೇ ಆಡಿದ್ದಾರೆ. ಸೊ ಸೂಪರ್ ಆಗಿತ್ತು. ನೆಕ್ಸ್ಟ್ ಡೇಗೆ ಬಂದ್ರು, ಥರ್ಡ್ ಡೇಗೆ. ಅಲ್ಲಿ KL ರಾಹುಲ್ ಔಟ್ ಆದ್ರು, ಸೆಂಚುರಿ ಮಾಡಿದೆ. ಯಶಸ್ವಿ ಜೈಸ್ವಾಲ್ 150 ಹೊಡೆದ್ರು. ಆಮೇಲೆ ಸ್ಲೋ ಆಗಿ ವಿಕೆಟ್ ಹೋಗ್ತಾ ಹೋಯ್ತು. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಆಮೇಲೆ ಬಂದು ಏನ್ ಪರ್ಫಾರ್ಮೆನ್ಸ್ ಗುರು! ಆಲ್ಮೋಸ್ಟ್ 1 ಇಯರ್ ಆಗಿತ್ತಂತೆ ಟೆಸ್ಟ್ ಅಲ್ಲಿ ಸೆಂಚುರಿ ಹೊಡಿದೆ. ಇವಾಗ ಸೆಂಚುರಿ ಹೊಡೆದ್ರು. ಅವರು ಕೂಡ ಒಂದು ಸೆಂಚುರಿ ಮಾಡ್ಕೊಂಡ್ರು. ಸೊ ಸೂಪರ್ ಆಗಿರೋ ಕಂಬ್ಯಾಕ್ ಅಂತ ಹೇಳ್ಬೋದು ನಮ್ಮ ವಿರಾಟ್ ಕೊಹ್ಲಿ ಇಂದ. ಆಮೇಲೆ ಅವ್ರಿಗೆ ಸಾಥ್ ಕೊಟ್ಟಿದ್ದು ನಿತೀಶ್ ರೆಡ್ಡಿ, ಅವ್ರನ್ನೂ ಒಂದು ಬ್ರಿಲಿಯಂಟ್ ನಾಕ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಭಾರತ ಕಂಪ್ಲೀಟ್ ಆಗಿ 500+ ರನ್ಸ್ನ ಟಾರ್ಗೆಟ್ ಆಗಿ ಕೊಟ್ಟಿದ್ದು. ಸೊ ನಾನು ಅಂದ್ಕೊಂಡೆ ಅಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಮುಗಿದೋಯ್ತು, 500 ಎಲ್ಲ ಚೇಸ್ ಮಾಡೋ ಸೀನೇ ಇಲ್ಲ. ಸೊ ತುಂಬ ಕಷ್ಟ ಆಗುತ್ತೆ ಅಂತ ಆಸ್ಟ್ರೇಲಿಯಾದವ್ರಿಗೆ. ಸೊ ಥರ್ಡ್ ಡೇ ಫುಲ್ ಆಡಿ 4th ಡೇಗೆ ಬಂತು ಮ್ಯಾಚು. 4th ಡೇಗೆ ಬರೋಕ್ಕಿಂತ ಮುಂಚೆನೆ 8 ಅವರ್ಸ್ನ ಥರ್ಡ್ ಡೇ ಎಂಡ್ನಲ್ಲೇ ಆಡಿಸಿದ್ದು ಆಸ್ಟ್ರೇಲಿಯಾದವ್ರಿಗೆ. ಅಲ್ಲಿನೇ ನಮ್ಮ ಬುಮ್ರಾ ಬರೀ 8 ಓವರ್ಸ್ಗಳಲ್ಲೇನೆ 3 ವಿಕೆಟ್ನ ತೆಗೆದ್ಬಿಟ್ಟಿದ್ರು ನಮ್ಮ ಬುಮ್ರಾ ಆ್ಯಂಡ್ ಟೀಮ್. ಬುಮ್ರಾ 2 ವಿಕೆಟ್ ತಗೊಂಡ್ರೆ ಹರ್ಷಿತ್ ರಾಣಾ 1 ವಿಕೆಟ್ ತಗೊಂಡಿದ್ದು. ಹರ್ಷಿತ್ ರಾಣಾ ಅಲ್ಲ, ಸಾರಿ, ಸಿರಾಜ್ 1 ವಿಕೆಟ್ನ ತಗೊಂಡಿದ್ದು. ಅಲ್ಲಿಗೆ 3 ವಿಕೆಟ್ ಹೋಗ್ಬಿಟ್ಟಿತ್ತು. ಸೊ 4th ಡೇ ನಮ್ಗೆ ಬರೀ 7 ವಿಕೆಟ್ಸ್ ತೆಗೆದು ಅವ್ರನ್ನ ಆಲ್ಔಟ್ ಮಾಡಬೇಕಿತ್ತು. ಸೊ ಇವಾಗ ಬರ್ತಿರೋ ನ್ಯೂಸು 4th ಡೇ ಇವತ್ತು ಆಲ್ ಔಟ್ ಆಗಿದ್ದಾರೆ ಆಸ್ಟ್ರೇಲಿಯಾ. ಬರೀ 230 ರನ್ಸ್ ಸಮಥಿಂಗ್, 239 ಅನ್ಸುತ್ತೆ. ಸೊ ಅಲ್ಲಿಗೆ ಪರ್ತ್ನಲ್ಲಿ ಒಂದು ಒಳ್ಳೆ ಜಯನ ಭಾರತದವರು ಸಾಧಿಸಿರೋದು. ಸೊ ಅಲ್ಲಿಗೆ 5 ಮ್ಯಾಚ್ ಸೀರೀಸಲ್ಲಿ ಫಸ್ಟ್ ಮ್ಯಾಚ್ ಇಂಡಿಯಾ ವಿನ್ ಆಗಿದೆ. ಸೊ 1-0 ಇಂದ ಲೀಡ್ ತಗೊಂಡಿದೆ. ಹಿಂಗಾದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಮ್ಗೆ ಇನ್ನೂ 3 ಮ್ಯಾಚ್ ಬೇಕು ಅನ್ಸುತ್ತೆ
WTCಗೆ ಕ್ವಾಲಿಫೈ ಆಗೋಕ್ಕೆ. ಅದಕ್ಕಿಂತ ಮುಂಚೆ ನಮಗೆ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಗೆಲ್ಲೋದು ತುಂಬ ಮುಖ್ಯ. ಸೊ ಕಂಗ್ರ್ಯಾಚುಲೇಷನ್ಸ್ ಇಂಡಿಯಾ ಟೀಮ್ ಅಂತ ಹೇಳ್ತಾ, ನಿಮ್ಗೇನಾದರೂ ಅನ್ಸಿದ್ರೆ, ನಿಮ್ಗೇನಾದರೂ ಹೇಳಕ್ಕಿದ್ರೆ ಈ ಮ್ಯಾಚ್ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್, ಈ ಮ್ಯಾಚ್ನ ಅಪ್ಡೇಟ್. ಸಿಗೋಣ ಮುಂದಿನ ವಿಡಿಯೋ ತನಕ. ಅಲ್ಲಿ ತನಕ ಬಾಯ್.